ಬಳ್ಳಾರಿಯ ರೆಡ್ಡಿ ಮನೆ ಬಳಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣ ಸಂಬಂಧ 26 ಕೊಲೆ ಆರೋಪಿಗಳಿಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜನವರಿ 19ರವರೆಗೂ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಗಲಾಟೆ ಆರೋಪ, ಪ್ರತ್ಯಾರೋಪ, ಸಾಕ್ಷ್ಯ, ಪ್ರತಿಸಾಕ್ಷ್ಯ. ಜನಾರ್ದನ್ ರೆಡ್ಡಿ ಮನೆ ಹತ್ರ ಮತ್ತೊಂದು ಬುಲೆಟ್ ಸಿಕ್ಕಿದೆ ನೋಡಿ. ಈಗ ಭರತ್ ರೆಡ್ಡಿ ನಿಂತಿದ್ದಂತಹ ಜಾಗದಲ್ಲೇ ಒಂದು ಬುಲೆಟ್ ಪತ್ತೆಯಾಗಿದೆ. ಈ ಹಿಂದೆ ಜನಾರ್ದನ್ ರೆಡ್ಡಿ ಹತ್ರ ಒಂದು ಬುಲೆಟ್ ಸಿಕ್ಕಿತ್ತು. ನನ್ನ ಕೊಲೆಗೆ ಯತ್ನ ನಡೆಸಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು. ಈಗ ಭರತ್ ರೆಡ್ಡಿ ನಿಂತಿದ್ದಂತಹ ಜಾಗದಲ್ಲೂ ಒಂದು ಬುಲೆಟ್ ಸಿಕ್ಕಿದೆ. ಅದು ಯಾರ ಗನ್ನಿಂದ ಫೈರ್ ಆಗಿ ಬಂದಿರೋ ಬುಲೆಟು, ಏನು ಎತ್ತ ಅನ್ನೋದ್ರ ತನಿಖೆ ಆಗಬೇಕು. ಇವತ್ತು ಬಾಂಬ್ ಸ್ಕ್ವಾಡು ಮತ್ತು ಮೆಟಲ್ ಡಿಟೆಕ್ಟರ್ ಅನ್ನ ಬಳಸ್ಕೊಂಡು ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸೋದಕ್ಕೆ ಮುಂದಾದ್ರು. ಅಲ್ಲಿ ಬಿದ್ದಿರುವಂತಹ ಬುಲೆಟ್ 9mm ಬುಲೆಟ್ ಅದು ಸಿಕ್ಕಿರೋದು. ಸೂಕೋ ಟೀಮ್ ಕೂಡ ಇದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, 9mm ಬುಲೆಟ್ ಸಿಕ್ಕಿದೆ. ಅಲ್ಲಿ ಭರತ್ ರೆಡ್ಡಿ ನಿಂತಿದ್ದ ಸ್ಥಳದಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಈಗ ಆಲ್ರೆಡಿ 11 BJP ಕಡೆ 10 ಜನ ಕಾಂಗ್ರೆಸ್ನವರನ್ನ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 26 ಜನನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಕೊಡಲಾಗಿದೆ. ಸತೀಶ್ ರೆಡ್ಡಿ ಆಪ್ತ ಗನ್ಮ್ಯಾನು ಗುರುಚರಣ್ ಸಿಂಗ್ ಯಾರಿದ್ದಾನೆ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದ ಸಮಗ್ರ ತನಿಖೆ ಆಗಬೇಕಾಗತ್ತೆ. ಯಾಕೆಂದ್ರೆ ಬಳ್ಳಾರಿ ಜನರ ನೆಮ್ಮದಿಯನ್ನ ಕೆಡಿಸ್ತಾ ಇರುವಂತಹ ಜನಾರ್ದನ್ ರೆಡ್ಡಿ ಆಗಿರಲಿ, ಭರತ್ ರೆಡ್ಡಿ ಆಗಿರಲಿ,